ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು IPL ಕ್ರಿಕೆಟ್ ವಿಷಯವಾಗಿ ಈ ಸಂಚಿಕೆ ಮೂಲಕ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥವರು ನಮ್ಮನ್ನು ಆಳ್ತಿರ್ತಕ್ಕಂಥ ಜನಪ್ರತಿನಿಧಿಗಳು, ಶಾಸಕರು ಹಾಗೂ ಮಂತ್ರಿಗಳು ಹಾಗೂ ಈ ಹಿರಿಯ ಅಧಿಕಾರಿಗಳು ಅಂತೇಳಿ ಹೇಳ್ಬೋದು. ಯಾಕಂದರೆ ಇವರೆಲ್ಲರಿಗೂ ಕೂಡ ಸಾಕಷ್ಟು ಲಕ್ಷಗಟ್ಟಲೆ ಸಂಬಳ ಕೊಡ್ತಾ ಇದ್ದರೂ ಕೂಡ ಸರ್ಕಾರ ಇವರ ಒಂದು ದಾಹ, ಅದು ಕೂಡ ಹಣವನ್ನು ಸಂಪಾದನೆ ಮಾಡಬೇಕು, ಅದನ್ನು ಹೇಗಾದರೂ ಮಾಡಿ ತಮ್ಮಷ್ಟಕ್ಕೆ ತಮ್ಮಲ್ಲಿಯೇ ಉಳಿಸ್ಕೊಳ್ಬೇಕು, ಸರ್ಕಾರದಿಂದ ಸಿಗ್ತಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಾಚಿ ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇರುವವರು ನಮ್ಮ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಅಂತಲೇ ಹೇಳ್ಬೋದು. ಹಾಗಿರುವಾಗ ಇವರ ಮುಂದಿನ ಆಲೋಚನೆಗಳೇನು? ಇವರು ಜನರ ಸಲುವಾಗಿ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿದ್ದಾರೆಯೋ ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಜನಪ್ರತಿನಿಧಿಗಳಾಗಿ ತಮ್ಮ ಸ್ವಾರ್ಥ ವಿಷಯಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗಿ ಇವರು ಜನಪ್ರತಿನಿಧಿಗಳಾಗಿದ್ದಾರೆಯೋ ಅನ್ನುವಂಥ ಭಾವನೆಗಳು ಸಾರ್ವತ್ರಿಕವಾಗಿ ಉಂಟಾಗ್ತಾರೆ, ಅದು ಕೂಡ ಸ್ವಾಭಾವಿಕ. ಹಾಗಿರುವಾಗ ಇವರ ಉದ್ದೇಶವೇನು? ಇವರು ಯಾವ ರೀತಿ ಸಮಾಜವನ್ನು ಉದ್ಧಾರ ಮಾಡ್ತಾರೆ? ಜನಪ್ರತಿನಿಧಿಗಳು ಜೊತೆಗೆ ಮತದಾರರ ಒಂದು ಹಿತರಕ್ಷಣೆಗಾಗಿ ಇವರು ತಮ್ಮನ್ನು ತಾವು ಯಾವ ರೀತಿ ತೊಡಗಿಸಿಕೊಂಡಿರ್ತಾರೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದಾಗಿದೆ ಅನ್ನುವಂಥ ಭಾವನೆ ಕನ್ನಡಿಗ ಚಾನೆಲ್ ವಾಹಿತಿಯದ್ದು ಆಗಿರುತ್ತದೆ. ಹಾಗಿರುವಾಗ ಮುಂಬರುವ ದಿನಗಳಲ್ಲಿ ಆಯ್ಕೆಯಾಗುವಂಥ ಶಾಸಕರು ತಾವು ಸ್ವಾರ್ಥಪರ ಶಾಸಕರಾಗೋದಿಲ್ಲ, ಸ್ವಾರ್ಥಪರ ಪ್ರತಿನಿಧಿಗಳಾಗೋದಿಲ್ಲ. ಜನರಿಗಾಗಿ, ಜನರಿಗೋಸ್ಕರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಮಾತ್ರ ನೀವು ಚುನಾವಣೆಯಲ್ಲಿ ಇವರಿಗೆ ಮತವನ್ನು ಕೊಡ್ರಿ, ಇಲ್ಲ ಅಂತಂದರೆ ಇವರನ್ನು ಸಾಹಸಘಟವಾಗಿ ತಿರಸ್ಕರಿಸುವಂಥ ಸಂಪೂರ್ಣ ಹಕ್ಕು, ಸ್ವಾತಂತ್ರ್ಯ ನಿಮಗಿದೆ ಅನ್ನುವಂಥ ಮಾತನ್ನು ಕೂಡ ಮತದಾರರಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಚುನಾವಣಾ ಸಂದರ್ಭದಲ್ಲಿ ಇವರು ಶಾಸಕರಾಗಿರ್ತಕ್ಕಂಥವರು ಆ ಸಮಯದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಬರ್ತಾರೆ. ಅದು ಮತದಾರರ ಬಳಿಗೆ ಬಂದು ಅವರ ಗುಡಿಸಲುಗಳಲ್ಲಿಯೋ, ಅವರ ಚಪ್ಪರಗಳಲ್ಲಿಯೋ ಹಾಗೂ ಅವರ ಒಂದು ಬಡತನ ಸ್ಥಿತಿಯಲ್ಲಿರ್ತಕ್ಕಂಥ ಅವರ ಮನೆಯಲ್ಲಿ ಕುಳಿತುಕೊಂಡು ನಾವು ನಿಮ್ಮವರು, ನಮಗೆ ಯಾವ ಧರ್ಮ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ನಾವು ಶ್ರೀಮಂತರು ಬಡವರು ಅನ್ನುವಂಥ ಭೇದ ಭಾವವನ್ನು ಮಾಡೋದಿಲ್ಲ, ನಿಮ್ಮೆಲ್ಲರಿಗೂ ಕೂಡ ನಾವು ವಿಶೇಷವಾದಂಥ ಸೇವೆ ಸಲ್ಲಿಸ್ತೀವಿ, ಈ ಸರಿ ನಮ್ಮನ್ನು ನೀವು ಆಯ್ಕೆ ಮಾಡುವಂಥ ಕೃಪೆ ತೋರರಿ ಅನ್ನುವಂಥ ಮಾತನ್ನು ಹೇಳಿ ಇಲ್ಲ ಸಲ್ಲದ ಭಾವನೆಗಳನ್ನು ಜನರ ಮನಸ್ಸಿನಲ್ಲಿ ಮೂಡಿಸಿ ಇವರು ರಾಜಕಾರಣವನ್ನು ಮಾಡ್ತಾರೆ, ಆಯ್ಕೆ ಆಗ್ತಾರೆ. ಇಂಥವರಿಗೆ ಓಟು ನೀಡುವಂಥ ಮತದಾರರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಿ ಇವರನ್ನು ದೂರ ಸರಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದಾಗಿದೆ. ಇದನ್ನೆಲ್ಲ ಹೇಳಬೇಕಂದ್ರೆ ಯಾವ ಕಾರಣಕ್ಕಾಗಿ ಅನ್ನುವಂಥ ಮಾತನ್ನು ನೀವು ಪ್ರಶ್ನೆಯನ್ನು ಕೇಳಬಹುದು. ಅದು ಕೂಡ ಇದೆ. ಅದು ಕೂಡ ಕರ್ನಾಟಕದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಕ್ರಿಕೆಟ್ಗಳ ಸಂಭ್ರಮ ಈಗ ಜೋರಾಗಿದೆ. ಆ ಒಂದು IPL ಕ್ರಿಕೆಟ್ಗಳನ್ನು ನೋಡಲಿಕ್ಕೆ ಶಾಸಕರಾದವರಿಗೆ ಉಚಿತವಾಗಿ ಟಿಕೆಟನ್ನು ನೀಡಬೇಕಂತೆ. ಯಾಕೆ? ಇವರಿಗೆ ದುಡ್ಡಿಲ್ವೇ? ಇವರು ಅಷ್ಟೊಂದು ಬಡತನದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಟಿಕೆಟ್ ತೆಗೆದುಕೊಂಡು ನೋಡುವಂಥ, ಕ್ರಿಕೆಟನ್ನು ಸವಿಯುವಂಥ ಒಂದು ಮನಸ್ಥಿತಿ ಇವರಲ್ಲಿ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರು ಹಾಕ್ತಾ ಇದ್ದಾರೆ. ಇದಕ್ಕೆ ಇವರು ಉತ್ತರವೇನು? ಯಾಕಂದರೆ ಕೆಲವೊಬ್ಬರು ಶಾಸಕರು, ಜನಪ್ರತಿನಿಧಿಗಳನ್ನವರು ಎನಿಸಿಕೊಂಡವರು ವಿಧಾನಸಭೆಯಲ್ಲಿ ಚರ್ಚೆಗಳು ನಡೆಯುವಾಗ ಸಾರ್ವಜನಿಕ ಹಿತರಕ್ಷಣೆಗಾಗಿ ನಡೀಬೇಕಾಗಿರ್ತಕ್ಕಂಥ ಚರ್ಚೆಗಳಲ್ಲಿ ಇವರು IPL ಟಿಕೆಟಿನ ಒಂದು ಟಿಕೆಟ್ ವಿಷಯವಾಗಿ ಚರ್ಚೆ ಮಾಡಿದರು. ಅದು ಕೂಡ ನಮಗೆ ನಾವು ವಿಶೇಷ ಪ್ರತಿನಿಧಿಗಳು, ನಾವು VIPಗಳು, ನಮ್ಮನ್ನು ಅಲ್ಲಿ ಕರ್ಕೊಂಡು ಕ್ರಿಕೆಟ್ ನೋಡಲಿಕ್ಕೆ ಹೋದರೆ ನಮ್ಮನ್ನಲ್ಲಿ ಕೆಳಗೆ ಕುಂಡ್ರಿಸ್ತಾರೆ, ನಮಗಾಗಿ ಒಂದು ಸ್ಪೆಷಲ್ ಒಂದು ವ್ಯವಸ್ಥೆಯನ್ನು ಕೂಡಲಿಕ್ಕೆ ಮಾಡಬೇಕು, ಕ್ರಿಕೆಟನ್ನು ನೋಡಲಿಕ್ಕೆ ನಮಗೆ VIP ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಕೂಡ ಉಂಟು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಿದ್ದು ಉಂಟು. ಹಾಗಾದರೆ ಇವರಿಗೇಕೆ ವಿಶೇಷವಾದ ಸವಲತ್ತುಗಳು, ಇವರಿಗೇಕೆ ಪುಕ್ಕಟ್ಟೆ ಟಿಕೆಟ್ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾಕೆ ಇವರಿಗೆ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಕೊಡ್ತಾರೆ ಸರ್ಕಾರ ಅಂಥೇಳಿ ನಮ್ಮ ಬಿಜಾಪುರದ ಬಸನಗೌಡ ಪಾಟೀಲ್ ಯತ್ನಾಳರು ಕೂಡ ಸಾರ್ವಜನಿಕವಾಗಿ ಸಾರ್ತಾ ಇದ್ದಾರೆ. ಅದು ಸಾರ್ವಜನಿಕರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಇಷ್ಟೆಲ್ಲ ಇದ್ದರೂ ಕೂಡ ಇವರ ಮುಂದಿನ ಭವಿಷ್ಯವೇನು? ಇವರು ಟಿಕೆಟ್ ನೋಡಲಿಕ್ಕೂ ಕೂಡ IPL ಟಿಕೆಟನ್ನು ಪಡೆಯುವುದಕ್ಕೋಸ್ಕರವೇ ಇವರು ತಮ್ಮ ಶಾಸಕಗಿರಿಯನ್ನು, ಮಂತ್ರಿ ಸ್ಥಾನವನ್ನು ಹಾಗೂ
ಜನಪ್ರತಿನಿಧಿಗಳ ಒಂದು ಸ್ಥಾನಮಾನಗಳನ್ನು ಕೂಡ ಹರಾಜು ಇಡ್ತಾ ಇದ್ದಾರೆ ಅನ್ನುವಂಥ ಭಾವನೆಗಳು ಕೂಡ ಸಾರ್ವತ್ರಿಕವಾಗಿ ಮೂಡಿ ಬರ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಇಂಥವರಿಂದ ಸಮಾಜ ಹಾಗೂ ಮತದಾರರು ಹಾಗೂ ಸಾರ್ವಜನಿಕ ಕ್ಷೇತ್ರ ಉದ್ಧಾರವಾಗಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕನ್ನಡಿಗ ಚಾನೆಲ್ YT ಪ್ರಶ್ನೆ ಮಾಡಲಿಕ್ಕೆ ಬಯಸುತ್ತದೆ. ಹಾಗಿರುವಾಗ IPL ಟಿಕೆಟನ್ನು ಯಾವತ್ತೂ ಕೂಡ ಯಾರಿಗೂ ಕೂಡ ನೀವು ಉಚಿತವಾಗಿ ನೀಡಬೇಡ್ರಿ. ಯಾಕಂದ್ರೆ IPL ನೋಡಲಿಕ್ಕೇ, ಕ್ರಿಕೆಟನ್ನು ಸವಿಯಲಿಕ್ಕೇ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಟಿಕೆಟ್ ಇಲ್ಲದೇ ಮನೆಯಲ್ಲಿ ಕುಳಿತುಕೊಂಡು ಟಿಕೆಟ್ ನೋಡುವಂಥ ಪರಿಸ್ಥಿತಿ ಉದ್ಭವಿಸಿರುವಾಗ ಇಂಥವರಿಗೇಕೆ ನೀವು ಉಚಿತವಾಗಿ ಟಿಕೆಟನ್ನು ಕೊಡ್ತೀರಿ? ಕೊಟ್ಟರೆ ಎಲ್ಲರಿಗೂ ಕೂಡ ಉಚಿತವಾಗಿ ಟಿಕೆಟನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು IPL ಹಾಗೂ ಇನ್ನುಳಿದ ಎಲ್ಲ ಕ್ರಿಕೆಟ್ ರಂಗಗಳಲ್ಲಿಯೂ ಕೂಡ ಅನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ YT ಮೂಲಕ ಪ್ರಸ್ತಾಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಕನ್ನಡಿಗ ಚಾನೆಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನೆಲ್ YTಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಇವತ್ತಿನ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನೆಲ್ YT ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.